ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ನಮ್ಮ ಕರ್ನಾಟಕದ ಕರಾವಳಿ ತೀರದಲ್ಲಿರುವ ಉಡುಪಿ ಕೇವಲ ಒಂದು ನಗರವಲ್ಲ, ಅದು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ಮಹಾಕೇಂದ್ರ. ಈ ಪುಣ್ಯಕ್ಷೇತ್ರದ ಹೃದಯ ಭಾಗದಲ್ಲಿ ನೆಲೆಸಿರುವವನೇ ಭಕ್ತವತ್ಸಲ ಶ್ರೀಕೃಷ್ಣ. ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಉಡುಪಿ ಶ್ರೀಕೃಷ್ಣ ಮಠವು ಭಾರತಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ಪರಮ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿನ ಕೃಷ್ಣನ ವಿಗ್ರಹದ ಹಿನ್ನೆಲೆ, ಮಠದ ಸಂಪ್ರದಾಯಗಳು ಮತ್ತು ಕನಕನ ಕಿಂಡಿಯ ಮಹಿಮೆ ಭಾರತೀಯ ಭಕ್ತಿ ಸಾಹಿತ್ಯದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದೆ. ಬನ್ನಿ ಹಾಗಾದರೆ ಇವುಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಉಡುಪಿ ಕೃಷ್ಣನ ವಿಗ್ರಹಕ್ಕೆ ದ್ವಾಪರ ಯುಗದ ಅದ್ಭುತ ಇತಿಹಾಸವಿದೆ. ಪೌರಾಣಿಕ ಕಥೆಗಳ ಪ್ರಕಾರ ದ್ವಾರಕೆಯಲ್ಲಿ ಕೃಷ್ಣನ ಸಾಕುತಾಯಿಯಾದ ಯಶೋಧೆಗೆ ಕೃಷ್ಣನ ಬಾಲ್ಯದ ಲೀಲೆಗಳನ್ನು ಕಣ್ಣಾರೆ ನೋಡುವ ಹಂಬಲವಿತ್ತು. ತಾಯಿಯ ಆಸೆಯನ್ನು ಪೂರೈಸಲು ದೇವಶಿಲ್ಪಿ ವಿಶ್ವಕರ್ಮನು ಕರಗಿಸಿದ ಪವಿತ್ರ ಶಾಲಗ್ರಾಮ ಶಿಲೆಯಿಂದ ಒಂದು ಸುಂದರ ಬಾಲಕೃಷ್ಣನ ವಿಗ್ರಹವನ್ನು ಕೆತ್ತಿದನು. ಈ ವಿಗ್ರಹದ ಒಂದು ಕೈಯಲ್ಲಿ ಕಡೆಗೋಲು ಹಾಗೂ ಇನ್ನೊಂದು ಕೈಯಲ್ಲಿ ಮೊಸರು ಕಡೆಯುವ ಹಗ್ಗವಿದೆ. ಕೃಷ್ಣನ ನಿರ್ಗಮನದ ನಂತರ ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿದಾಗ ಈ ಪವಿತ್ರ ವಿಗ್ರಹವು ಗೋಪಿಚಂದನದ ಮಣ್ಣಿನ ಮುದ್ದೆಯೊಳಗೆ ಸೇರಿ ಸಮುದ್ರದ ಪಾಲಾಯಿತು. 13ನೇ ಶತಮಾನದಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಉಡುಪಿಯ ಮಲ್ಪೆ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆ ಮಾಡುತ್ತಿದ್ದರು. ಆ ಸಮಯದಲ್ಲಿ ಬಿರುಗಾಳಿಗೆ ಸಿಲುಕಿ ಮುಳುಗುತ್ತಿದ್ದ ವ್ಯಾಪಾರಿಯ ಹಡಗೊಂದನ್ನು ತಮ್ಮ ದಿವ್ಯಶಕ್ತಿಯಿಂದ ರಕ್ಷಿಸಿದರು. ಕೃತಜ್ಞತೆಯಾಗಿ ನಾವಿಕನು ನೀಡಿದ ಗೋಪಿಚಂದನದ ಮಣ್ಣಿನ ಮುದ್ದೆಯನ್ನು ಮಧ್ವಾಚಾರ್ಯರು ಸ್ವೀಕರಿಸಿದರು. ಅದನ್ನು ಒಡೆದಾಗ ಅದರೊಳಗಿಂದ ತೇಜಸ್ವಿಯಾದ ಬಾಲಕೃಷ್ಣನ ವಿಗ್ರಹ ಪ್ರಕಟವಾಯಿತು. ಮಧ್ವಾಚಾರ್ಯರು ಆ ವಿಗ್ರಹವನ್ನು ಅತ್ಯಂತ ಭಕ್ತಿಯಿಂದ ಉಡುಪಿಗೆ ತಂದು ಮಧ್ವ ಸರೋವರದಲ್ಲಿ ತೊಳೆದು ಶಾಸ್ತ್ರೋಕ್ತವಾಗಿ ಮಠದಲ್ಲಿ ಪ್ರತಿಷ್ಠಾಪಿಸಿದರು. ಕನಕನ ಕಿಂಡಿಯ ಮಹಿಮೆ. ಉಡುಪಿ ಕೃಷ್ಣನ ಇತಿಹಾಸದಲ್ಲಿ 16ನೇ ಶತಮಾನದ ಭಕ್ತಶ್ರೇಷ್ಠ ಕನಕದಾಸರ ಪ್ರಸಂಗವು ಅತ್ಯಂತ ರೋಮಾಂಚಕಾರಿಯಾಗಿದೆ. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಳಜಾತಿಯವರೆಂಬ ಕಾರಣಕ್ಕೆ ಕನಕದಾಸರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ನಿರಾಕರಿಸಲಾಯಿತು. ಇದರಿಂದ ಧೃತಿಗೆಡದ ಕನಕದಾಸರು ದೇವಸ್ಥಾನದ ಹಿಂಭಾಗದ ಗೋಡೆಯ ಬಳಿ ಕುಳಿತು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಕಣ್ಣೀರಿಡುತ್ತಾ ಕೃಷ್ಣನನ್ನು ಸ್ತುತಿಸಿದರು. ಭಕ್ತನ ನಿಷ್ಕಲ್ಮಶ ಭಕ್ತಿಗೆ ಒಲಿದ ಬಾಲಕೃಷ್ಣನು ಪೂರ್ವಾಭಿಮುಖವಾಗಿದ್ದ ತನ್ನ ವಿಗ್ರಹವನ್ನು ಪಶ್ಚಿಮಕ್ಕೆ ತಿರುಗಿಸಿ ಗೋಡೆಯಲ್ಲಿ ಬಿರುಕು, ಕಿಂಡಿ ಮೂಡುವಂತೆ ಮಾಡಿ ಕನಕದಾಸರಿಗೆ ದರ್ಶನ ನೀಡಿದನು. ಇಂದು ಕೂಡ ಭಕ್ತರು ಕೃಷ್ಣನನ್ನು ನೇರವಾಗಿ ನೋಡದೆ ಈ 9 ರಂಧ್ರಗಳಿರುವ ಕನಕನ ಕಿಂಡಿ, ನವಗ್ರಹ ಕಿಂಡಿ ಮೂಲಕವೇ ದರ್ಶನ ಪಡೆಯುವುದು ಇಲ್ಲಿನ ಅನನ್ಯ ಸಂಪ್ರದಾಯವಾಗಿದೆ. ಅಷ್ಟಮಠಗಳು ಮತ್ತು ಪರ್ಯಾಯ ಮಹೋತ್ಸವ. ಶ್ರೀ ಮಧ್ವಾಚಾರ್ಯರು ಕೃಷ್ಣನ ನಿರಂತರ ಪೂಜೆಗಾಗಿ ತಮ್ಮ 8 ಮಂದಿ ಪ್ರಮುಖ ಶಿಷ್ಯರನ್ನು ನೇಮಿಸಿ 8 ಮಠಗಳನ್ನು ಸ್ಥಾಪಿಸಿದರು. ಇವುಗಳನ್ನೇ ಅಷ್ಟಮಠಗಳು ಎಂದು ಕರೆಯಲಾಗುತ್ತದೆ. ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣಿಯೂರು ಮತ್ತು ಪೇಜಾವರ ಮಠ. ಪ್ರತಿ 2 ವರ್ಷಗಳಿಗೊಮ್ಮೆ ಒಂದು ಮಠದಿಂದ ಮತ್ತೊಂದು ಮಠಕ್ಕೆ ಕೃಷ್ಣನ ಪೂಜಾ ಅಧಿಕಾರವನ್ನು ಹಸ್ತಾಂತರಿಸುವ ವೈಭವದ ಆಚರಣೆಯನ್ನು ಪರ್ಯಾಯ ಮಹೋತ್ಸವ ಎನ್ನಲಾಗುತ್ತದೆ. ಇದು ಉಡುಪಿಯ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವವಾಗಿದೆ. ಉಡುಪಿ ಶ್ರೀಕೃಷ್ಣನು ಕೇವಲ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಲ್ಲ, ಅದು ಅನ್ನದಾನ ಮತ್ತು ಜ್ಞಾನದಾನದ ತವರು ಹೌದು. ಉಡುಪಿ ಕೃಷ್ಣನ ಅನ್ನದಾನ ಜಗತ್ಪ್ರಸಿದ್ಧವಾಗಿದೆ. ಜಾತಿ ಮತ ಭೇದವಿಲ್ಲದೆ ಬರುವ ಎಲ್ಲಾ ಭಕ್ತರಿಗೂ ಇಲ್ಲಿ ಪ್ರತಿದಿನ ಪ್ರಸಾದದ ರೂಪದಲ್ಲಿ ಅನ್ನದಾನ ನಡೆಯುತ್ತದೆ. ಭಕ್ತಿ, ತತ್ವಜ್ಞಾನ, ಕಲೆ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿರುವ ಉಡುಪಿ ಕೃಷ್ಣನ ಸನ್ನಿಧಿಯು ಪ್ರತಿಯೊಬ್ಬ ಮಾನವನಿಗೂ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುವ ಧರೆಗಿಳಿದ ವೈಕುಂಠವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.